ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಮ್ಮ ಜನಪ್ರತಿನಿಧಿಗಳನ್ನ ನಮ್ಮೂರಿನ ಸಮಸ್ಯೆ, ನಮ್ಮ ತಾಲೂಕಿನ ಸಮಸ್ಯೆ, ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ರಪ್ಪ ಅಂತ ಅಂದ್ಬಿಟ್ಟು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಆದರೆ ನಮ್ಮಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಮಾಡ್ತಿರೋಂಥ ಕೆಲಸವೇ ಬೇರೆ, ಅವ್ರು ಆಡ್ತಕ್ಕಂಥ ಮಾತೇ ಬೇರೆ, ಅವ್ರು ನಡ್ಕೊಳ್ತಿರ್ತಕ್ಕಂಥ ರೀತಿನೇ ಬೇರೆ. ಸದ್ಯ ಬೆಳಗಾವಿಯ ಚಳಿಗಾಲದ ಅಧಿವೇಶನವನ್ನು ನೀವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಸೀಸನ್ ಬಂದ್ರೆ ಸಾಕು, ಪ್ರತಿ ವರ್ಷವೂ ಕೂಡ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಅಂತ ನಡೆಯುತ್ತೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ, ಅಲ್ಲಿ ಆಯ್ಕೆಯಾದಂಥ ಸದಸ್ಯರು ಅವರವ್ರ ಊರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದನ್ನು ನಾವು ಗಮನಿಸಿರ್ತೀವಿ. ಆದರೆ ಈ ಬಾರಿ ನಡೀತಿರ್ತಕ್ಕಂಥ ಸದನದಲ್ಲಿ ಬೇಡದೇ ಇರುವಂಥ ಟಾಪಿಕ್ಗಳು, ಅನಾವಶ್ಯಕ ಕಾಂಟ್ರವರ್ಸಿಗಳು, ಜೊತೆಗೆ ಮೊನ್ನೆ ಅಷ್ಟೇ ನಾವು ಗಮನಿಸಿದ್ದು, ಈ ಒಂದು ಸದನ ಆರಂಭ ಆದಂಥ ಕೆಲವೇ ದಿನಗಳಲ್ಲಿ ಪಂಚಮಸಾಲಿ ಜನಾಂಗದವರು ಕೂಡ ಮೀಸಲಾತಿ ಸಲುವಾಗಿ ಹೋರಾಟವನ್ನು ಮಾಡಿದ್ರು. ಸೊ ಪೊಲೀಸರು ಅವರನ್ನ ಚದುರಿಸಿದ್ರು. ಅವತ್ತು ಬೆಳಗಾವಿಯ ಸುವರ್ಣಸೌಧದಲ್ಲಿ ಈ ರೀತಿ ಒಂದು ಘಟನೆ ನಡೀತಿದೆ, ಸುವರ್ಣಸೌಧಕ್ಕೆ ಬಿಗಿ ಭದ್ರತೆಯನ್ನು ಕೊಡಲಾಗಿದೆ ಅನ್ನೋಂಥದ್ದನ್ನು ನೀವು ಗಮನಿಸಿರ್ತೀರಿ. ಇವತ್ತು ಮತ್ತದೇ ಸುವರ್ಣಸೌಧಕ್ಕೆ ಬಿಗಿ ಭದ್ರತೆ ಬೇಕಾಗಿದೆ. ಅಂಥದ್ದು ಏನಾಯ್ತು ಅನ್ನೋಂಥದ್ದು ನಿಮಗೆ ಸಹಜವಾಗಿ ಕೆಲವರಿಗೆ ಗೊತ್ತಿಲ್ಲ, ಕೆಲವರಿಗೆ ಈಗಾಗಲೇ ಸುದ್ದಿ ಗೊತ್ತು. ಅದನ್ನು ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಾನು ಒಂದು ವಿಧಾನಸಭಾ ಚುನಾವಣೆ, ಒಂದು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಅನ್ನೋಂಥದ್ದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಮಾತಾಡೋದಾದ್ರೆ, ನಮ್ಮ ಸದನದಲ್ಲಿ ನಡೀತಿರ್ತಕ್ಕಂಥದ್ದು ಒಂದು, ಇವತ್ತು ಯಾವ ರೀತಿ ಅಂತಂದ್ರೆ ಪಾಂಡವರು ಕೌರವರ ರೀತಿ ಯುದ್ಧ ನಡೆಸ್ತಾ ಇರ್ತಾರೆ. ಆಟೋಮೆಟಿಕ್ ಮಾರನೇ ಬೆಳೆಗೆ ತುಂಬಾ ಚೆನ್ನಾಗಿರ್ತಾರೆ. ಅವರ ಅನುಯಾಯಿಗಳಲ್ಲಿ ಊರಲ್ಲಿ ವಾಟ್ಸಪ್ ಅಲ್ಲಿ ಅಲ್ಲಿ ಇಲ್ಲಿ ಬೈಕೊಂಡು ಪೈಕೊಂಡು ಇವ್ರನ್ನವರು ಸ್ಟೇಟಸ್ ಹಾಕೊಳ್ತಾ ಇರ್ತಾರೆ. ಬಟ್ ಇವ್ರು ಎಲ್ಲೆಲ್ಲಿ ಯಾವ್ಯಾವಾಗ ಚೆನ್ನಾಗಿರ್ಬೇಕು ಅಲ್ಲಲ್ಲಿ ಚೆನ್ನಾಗೇ ಇರ್ತಾರೆ. ಕಚ್ಚಾಡ್ಕೊಂಡು ಪಚ್ಚಾಡ್ಕೊಂಡು ದ್ವೇಷಗಳನ್ನ, ವೈಯಕ್ತಿಕ ಸಮರವನ್ನ ಸಾರ್ಕೊಳ್ತಿರ್ತಕ್ಕಂಥವ್ರು ನೀವು ಜನ. ಸದ್ಯಕ್ಕೆ ಇವತ್ತೇನಾಯ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಂದಿನಂತೆ ಇವತ್ತು ಕೂಡ ಚಳಿಗಾಲದ ಅಧಿವೇಶನ ಆರಂಭ ಆಗಿತ್ತು. ಸದನದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಇರ್ತಾರೆ. ಅವರ ಸಮ್ಮುಖದಲ್ಲಿ ಇಷ್ಟೆಲ್ಲ ನಡೀತು. ಇದೆಲ್ಲ ನಡೆಯುವಂತ ಸಂದರ್ಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಎದ್ದು ನಿರ್ಗಮಿಸ್ತಾರೆ ಆ ಜಾಗದಿಂದ. ಅಷ್ಟಕ್ಕೂ ಯಾವ ಕಾರಣಕ್ಕೆ ಇವತ್ತು ಕಲಾಪದಲ್ಲಿ ಇಷ್ಟೊಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು ಅನ್ನೋದಾದ್ರೆ, ಮೊನ್ನೆ ಅಷ್ಟೇ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಎನ್ನುವಂತಹ ಸುದ್ದಿ ಒಂದು ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸದನದಲ್ಲಿ ಕಾಂಗ್ರೆಸ್ನ ಸಚಿವರು, ಶಾಸಕರು ಏನ್ ಮಾಡಿದ್ರು, ಅಂಬೇಡ್ಕರ್ ಅವರ ಫೋಟೋವನ್ನ ಇಟ್ಕೊಂಡು ಬಿಜೆಪಿ ಸದಸ್ಯರು, ಶಾಸಕರು ಏನಿದ್ರು ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಈ ಕಡೆ ಬಿಜೆಪಿಯ ಶಾಸಕರು, MLCಗಳು ಅವರು ಇವರು ಇರ್ತಾರಲ್ಲ, ಅವರೆಲ್ಲರೂ ಸಹ ಅದೇ ಅಂಬೇಡ್ಕರ್ ಫೋಟೋಗಳನ್ನ ಇಟ್ಕೊಂಡು ಇವರು ಕೂಡ ಅದಕ್ಕೆ ಆರೋಪಕ್ಕೆ ಪ್ರತಿ ಆರೋಪವನ್ನ ಕೊಡ್ತಾ ಇದ್ರು. ನೀವು ಆ ಕಾಲದಲ್ಲಿ ಅಂಬೇಡ್ಕರ್ ಅವರನ್ನ ಸೋಲಿಸಿದವರು ನೀವು ಕಾಂಗ್ರೆಸ್ ಅವರು, ಅಂಬೇಡ್ಕರ್ ಅವ್ರಿಗೆ 6 ಅಡಿ 3 ಅಡಿ ಜಾಗ ಕೊಡ್ಲಿಲ್ಲ ನೀವು ಕಾಂಗ್ರೆಸ್ ಅವರು, ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಕೊಡ್ಲಿಲ್ಲ ನೀವು ಕಾಂಗ್ರೆಸ್ ಅವರು ಅಂತ ಅವರು ಆರೋಪವನ್ನ ಮಾಡ್ತಿದ್ರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರ ವಿರುದ್ಧ ಇವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ರು. ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಈ ರೀತಿ ಅವಮಾನ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಾಗೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಹಾಗೆ ಹೀಗೆ ಅಂತ ಇವರು ಕೂಡ ಆರೋಪವನ್ನು ಮಾಡ್ತಿದ್ರು. ಸರಿ, ಇಬ್ರು ಕೂಡ ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ? ಭಾರತ ರತ್ನ ಅಂತಂತೀನಿ ಅಥವಾ ಸಂವಿಧಾನ ಶಿಲ್ಪಿ ಅಂತ ಅನ್ಬೋದು, ಅವರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀರಿ, ಕೂಗಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಸುಮ್ಮನೆ ಮಾಡೋದು ಬಿಟ್ಬಿಟ್ಟು ಈ ಕಡೆ ನಿಮ್ಗೂ ಕೂಡ ಅಂಬೇಡ್ಕರ್ ಅವ್ರು ಬೇಕು, ಈ ಕಡೆ ನಿಮ್ಗೂ ಕೂಡ ಅಂಬೇಡ್ಕರ್ ಅವ್ರು ಬೇಕು, ಆ ಹೆಸರು ಬೇಕು. ಅವರಿದ್ದಾಗ ಯಾವ್ಯಾವ ರೀತಿ ಯಾರ್ಯಾರು ಏನೇನ್ ಮಾಡಿದ್ರು ಗೊತ್ತಿಲ್ಲ, ನಾವು ಆ ಟೈಮ್ನಲ್ಲಿ ಹುಟ್ಟಿಲ್ಲ. ಬಟ್ ಆ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ, ಈ ಕಡೆ ಕಾಂಗ್ರೆಸ್ನ ಬಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡ್ತಿರ್ತಂಥ ಸಂದರ್ಭದಲ್ಲಿ, ಈ ಕಡೆ ಬಿಜೆಪಿ ಕಡೆಯಿಂದ CT ರವಿ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ 2 ಪದಗಳು ಆಚೆ ಬಂದು ಈ ಪರಿಸ್ಥಿತಿಗೆ ಕಾರಣ ಆಗಿದೆ. ಅಷ್ಟಕ್ಕೂ ಯಾವ ಆ ಪದಗಳು ಅನ್ನೋಂಥದ್ದಾದ್ರೆ, ಈಗಾಗಲೇ ನೀವು ಮಾಧ್ಯಮಗಳಲ್ಲಿ ಗಮನಿಸ್ತಿರ್ತೀರಿ, ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಅಂದ್ರೆ MLC CT ರವಿ ಅವರು ಕಾಂಗ್ರೆಸ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪ್ರಾಸ್ಟಿಟ್ಯೂಷನ್ ಅನ್ನುವಂಥ ಒಂದು ಪದವನ್ನ ಬಳಸಿ 10ಕ್ಕೂ ಹೆಚ್ಚು ಬಾರಿ ಸದನದಲ್ಲಿ ಅಂದ್ರೆ ಆ ಕಲಾಪದಲ್ಲಿ ಆ ಪದವನ್ನ ಕೂಗಿದ್ದಾರೆ. ಅವರನ್ನ ನೋಡಿಕೊಂಡು, ಅವರನ್ನೇ ನೇರವಾಗಿ ಇಟ್ಕೊಂಡು ಅನ್ನುವಂಥದ್ದನ್ನು ಗಮನಿಸಿರ್ತೀರಿ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ವಿಡಿಯೋ ತುಣುಕುಗಳನ್ನ ನಾವು ಗಮನಿಸ್ತಾ ಇದ್ದೋ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಮಗನಾದಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಅವರ ಒಂದು ಹೇಳಿಕೆಯನ್ನು ನಾವು ಮಾಧ್ಯಮಗಳಲ್ಲಿ ಗಮನಿಸಿದಾಗ ಅವ್ರು ಹೇಳಿದ್ದೇನಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ 2 ರೋ ಅಂದ್ರೆ 2 ಚೇರ್ಗಳ ಹಿಂದೆ ನಾನಿದ್ದೆ ಅಂತಂದ್ರೆ, ಈಗ 1 ಸಾಲಿರುತ್ತೆ, ಇನ್ನೊಂದು ಸಾಲಿರುತ್ತೆ, ಅದರ ಹಿಂದಿನ ಸಾಲಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೂತಿದ್ರಂತೆ. ಆ ಸಂದರ್ಭದಲ್ಲಿ ಅವರು ಕೇಳಿಸ್ಕೊಂಡಿರುವಂತಹ ಹೇಳಿಕೆಗಳನ್ನ ಮಾಧ್ಯಮಗಳಿಗೆ ಕೊಟ್ಟಿದ್ದೇನು ಅಂತಂದ್ರೆ, ಮಾತಾಡ್ತಾ ಇದ್ರು, ಈ ರೀತಿ ಆಕ್ರೋಶ ನಡೀತಾ ಇತ್ತು, ಆ ಕಡೆಯಿಂದ ಆರೋಪ, ಈ ಕಡೆಯಿಂದ ಪ್ರತ್ಯಾರೋಪ, ಈ ಕಡೆಯಿಂದ ಆರೋಪ, ಆ ಕಡೆಯಿಂದ ಪ್ರತ್ಯಾರೋಪ ನಡೀತಿದ್ದಂತ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಲೆಗಡುಕ ಅನ್ನುವಂಥ ಒಂದು ಪದವನ್ನು ಬಳಸ್ತಾರೆ. ಆಗ CT ರವಿ ಅವರು ತಕ್ಷಣ
ಪ್ರಾಸ್ಟಿಟ್ಯೂಷನ್ ಅನ್ನುವಂಥ ಒಂದು ಪದವನ್ನು ಬಳಸ್ತಾರೆ. ಅದಾದ ಬಳಿಕ ನಾನೇನು ತಪ್ಪಾಗಿ ಕೇಳಿಸ್ಕೊಂಡ್ಬಿಟ್ನಾ ಅಂತ ನಾನು ಅನ್ಕೊಂಡೆ. ಅದಾದ್ಮೇಲೆ ಮೇಡಮ್ ಅವ್ರ ಹತ್ರ ನಾನು ಮಾತಾಡಿದ್ಮೇಲೆ ಅವರು ಕೂಡ ಅದೇ ಪದ ಅವ್ರು ಬಳಸಿದ್ದು ಅಂತಂದ್ರು. ಸೊ ನಮಗೂ ಕೂಡ ಬೇಜಾರಾಗಿದೆ ಅನ್ನುವಂಥದ್ದನ್ನ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ರು. ಸೊ ಇನ್ನು ಒಂದಷ್ಟು ಜನರನ್ನ ಕೇಳಿದ್ರಲ್ಲಿ ಇದ್ದಂಥವ್ರನ್ನ ಇಲ್ಲ ನಾವು ಕೇಳಿಸ್ಕೊಂಡಿಲ್ಲ ಅಂತ ಕೆಲವರು ಹೇಳ್ತಾರೆ, ಕೆಲವರು ಹೌದು ನಾವು ಕೇಳಿಸ್ಕೊಂಡು ಇವರು ಈ ಪದವನ್ನ ಬಳಸಿದ್ರು ಅಂತ ಇನ್ನು ಕೆಲವರು ಹೇಳ್ತಾರೆ. ಈ ಕಡೆ ಶಾಸಕರು, ಈ ಕಡೆ ಅವ್ರು ಕೇಳಿದ್ರೆ ಇಲ್ಲ ನಾವು ಕೇಳಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರನ್ನ ಕೇಳಿದ್ರೆ ಇಲ್ಲ ಅವ್ರು ಆಗ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ, ಅವ್ರು ಆ ರೀತಿ ಅಂದಿಲ್ಲ ಅಂತ ಅವರನ್ನ ಪರವಾಗಿ ಮಾತಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕೇಳಿದ್ರೆ ನಾನು ಆ ಕ್ಷಣದಲ್ಲಿ ಇರಲಿಲ್ಲ. ಸೊ ಈಗ ಪೊಲೀಸರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಸಭಾಪತಿಗಳಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಪರಿಶೀಲನೆ ನಡೆಯುತ್ತೆ, ಆಡಿಯೋ ವಿಡಿಯೋ ಎರಡೂ ಕೂಡ. ಅದಾದ ಬಳಿಕ ನಾವು ಕ್ರಮ ಕೈಗೊಳ್ತಾರೆ ಪೊಲೀಸರು. ನಾನೇನು ಮಾಡಕ್ಕಾಗಲ್ಲ ಈ ಪ್ರಕರಣದಲ್ಲಿ, ಇದು ಕ್ರಿಮಿನಲ್ ಅಫೆನ್ಸ್ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ಬಳಸ್ತಾರೆ. ಸೊ ಅದಾದ ಬಳಿಕ ಸಿ.ಟಿ. ರವಿ ಅವರು ಯಾವಾಗ ಕ್ಷಣ ಆ ಪದವನ್ನ ಬಳಸಿದ್ರು, ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು, ಯಾಕೆಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಮೂಲತಃ ಬೆಳಗಾವಿ ಜಿಲ್ಲೆಯವರು. ಆ ಕಾರಣದಿಂದ ಅವರ ಬೆಂಬಲಿಗರು ದಿಢೀರ್ ಅಂತ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ. ಸಿ.ಟಿ. ರವಿ ಅವರನ್ನ ಹೊಡೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ, ಅಂತಂದ್ರೆ ಆಕ್ರಮಣ ಮಾಡುವಂತ ಪ್ರಯತ್ನವನ್ನು ಪಡ್ತಾರೆ. ಆ ಸಂದರ್ಭದಲ್ಲಿ ಸುವರ್ಣಸೌಧದಲ್ಲಿ ಇದ್ದಂತ ಮಾರ್ಷಲ್ಗಳು ಸಿ.ಟಿ. ರವಿ ಅವರನ್ನ ಮುತ್ತುವರೆದುಕೊಂಡು, ಅಂದ್ರೆ ಸುತ್ತ ಹಾಕೊಂಡು ಅವರನ್ನ ರಕ್ಷಣೆ ಕೊಡುವಂಥದ್ದು, ಹಾಗೇನೆ ಅವರನ್ನ ಕರ್ಕೊಂಡ್ಬಂದು ಕೆಳಗಡೆ ಕಾರ್ ಹತ್ತಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಇಷ್ಟೊಂದು ಪ್ರಕ್ರಿಯೆಗೆ, ಇಷ್ಟೊಂದು ಕಾರಣಗಳಿಗೆ, ಇಷ್ಟೊಂದು ಉದ್ವಿಗ್ನ ಸ್ಥಿತಿಗೆ ಇವತ್ತು ಬೆಳಗಾವಿಯ ಸುವರ್ಣಸೌಧ ಕಾರಣ ಆಯಿತು. ಪಾಪ ಅದೇನ್ ಮಾಡುತ್ತೆ, ಸುವರ್ಣಸೌಧ ಕಲ್ಲಲ್ಲಿ ಕಟ್ಟಿಸ್ಕೊಂಡಿರುವಂತ ಒಂದು ಬಂಗ್ಲೆ, ಅಲ್ಲಿ ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಲ್ಲ ಅವ್ರು ಕರೆಕ್ಟ್ ಆಗಿರ್ಬೇಕು. ಸೊ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಆಡಿಯೋ ಕ್ಲಿಪ್, ವಿಡಿಯೋ ಕ್ಲಿಪ್ ಹೊರ ಬರಲೇಬೇಕು. ಸಭಾಪತಿಗಳು ಏನ್ ನಿರ್ಧಾರವನ್ನ ಕೈಗೊಳ್ತಾರೆ, ಯಾಕೆಂತಂದ್ರೆ ಸಂಪೂರ್ಣ ಅಧಿಕಾರ ಇರುವಂತದ್ದು ಅವರಿಗೇನೆ, ಅವ್ರು ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಅಪ್ಪಿ ತಪ್ಪಿ ಇಲ್ಲಿ ಸಿ.ಟಿ. ರವಿ ಅವರು ಪ್ರಾಸ್ಟಿಟ್ಯೂಷನ್ ಅನ್ನುವಂಥ ಒಂದು ಪದವನ್ನ ಬಳಸಿದ್ರೆ ಅದು ಅಕ್ಷಮ್ಯ ಅಪರಾಧ. ಯಾಕಂತಂದ್ರೆ ಅವರ ಪತ್ನಿಯೂ ಕೂಡ ಒಂದು ಹೆಣ್ಣು, ಅವರ ತಾಯಿಯೂ ಕೂಡ ಒಂದು ಹೆಣ್ಣು. ಸೊ ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ಅಥವಾ ಸಮಾಜದಲ್ಲಿ ಪ್ರತಿಯೊಬ್ರು ಕೂಡ ಹೆಣ್ಣೆ. ಸೊ ಒಂದು ಕಲಾಪದಲ್ಲಿ ಅಷ್ಟು ದೊಡ್ಡ ನೂರಾರು ಸದಸ್ಯರ ಸಮ್ಮುಖದಲ್ಲಿ ನೀವು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಆ ಪದವನ್ನ ಬಳಸಿದ್ರೆ ನಿಜಕ್ಕೂ ಅದು ತಪ್ಪು, ಕಾನೂನಿನ ಪ್ರಕಾರವಾಗಿ ಶಿಕ್ಷೆ ಆಗುತ್ತೆ. ಪ್ರಸ್ತುತ ಸಿ.ಟಿ. ರವಿ ಅವರು ಹೇಳ್ತಾರೆ ಅಂತಂದ್ರೆ ಅದನ್ನ ತಗ್ಸಿ, ಅದನ್ನ ಓಪನ್ ಮಾಡಿಸಿ, ಅದರಲ್ಲಿ ಏನಾದ್ರು ಆಗಿದ್ರೆ ನಾನು ಅದಕ್ಕೆ ಬದ್ಧನಾಗಿರ್ತೀನಿ, ನಾನು ಅದಕ್ಕೆ ಶಿಕ್ಷೆ ಒಳಪಡ್ತೀನಿ. ಸೊ ಇವರು ಸುಳ್ಳು ಹೇಳ್ತಿದ್ದಾರೆ, ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಅನ್ನೋದನ್ನ ಸಿ.ಟಿ. ರವಿ ಅವರು ಹೇಳ್ತಿರೋದು. ಸೊ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಣ ಏನಿದೆ, ಅವರು ಕೂಡ ಇವ್ರನ್ನ ಮುತ್ತುವರೆದಾಗ ಇವರು ಕೂಡ ಸೂಮಗ, ಆ ಮಗ, ಬೋಮಗ ಅಂತ ಎಲ್ಲವನ್ನೂ ಕೂಡ ಇವರು ಬೈದ್ರು. ಸೊ ನೀವು ಅದನ್ನ ಗಮನಿಸ್ತಾ ಇರ್ತೀರಿ ಮಾಧ್ಯಮಗಳಲ್ಲಿ. ಗೇಟ್ ಅನ್ನ ಮುರ್ಕೊಂಡು ಒಳ ಬರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಸೊ ಓವರ್ ಆಲ್ ಆಗಿ ನಮ್ಗನ್ಸಿದೇನು ಅಂತಂದ್ರೆ ನಮ್ಮ ನಾಯಕರು ಇಷ್ಟೊಂದೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಇಷ್ಟೊಂದೆಲ್ಲ ಪದಗಳು ಕಲ್ತವ್ರ ಅಂತ ಅನ್ಸುತ್ತೆ. ಯಾಕೆಂದ್ರೆ ಲೋಕಲ್ ಇಂದ ಬಂದಿರೋರಲ್ವ ಅವರು. ಸೊ ಸಹಜವಾಗಿ ಎಲ್ಲಾ ಭಾಷೆನೂ ಕೂಡ ಬಂದಿರ್ತಾರೆ. ಸೊ ಈ ಕಡೆ ಮೇಡಮ್ ಅವರು ಫಸ್ಟ್ ಬಳಸಿದ್ದು ಯತೀಂದ್ರ ಸಿದ್ದರಾಮಯ್ಯನವರೇ ಹೇಳಿದ್ದು ಕೊಲೆಗಡಕ ಅಂತ. ಇವರು 2 ಸಲ ಬಳಸಿದ್ರು, ಅವರು 10ಕ್ಕೂ ಹೆಚ್ಚು ಬರೀ ಪ್ರಾಸ್ಟಿಟ್ಯೂಷನ್ ಅನ್ನೋದನ್ನ ಬಳಸಿದ್ರು ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಿರೋದು. ಸೊ ಈ ಕಡೆ ಮೇಡಮ್ ಅವರು ಕೊಲೆಗಡಕ ಅಂತ ಬಳಸಿದ್ರು, ಇವ್ರದ್ದು ಕೂಡ ತಪ್ಪಾಗುತ್ತೆ. ನೀವು ಅಂಬೇಡ್ಕರ್ ವಿಚಾರವನ್ನ ಇಟ್ಕೊಂಡು ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅವ್ರು ಏನಾರ ಮಾಡ್ಕೊಂಡ್ರೆ, ಈ ಹಿಂದೆ ಸಿ.ಟಿ. ರವಿ ಅವ್ರದ್ದು ಒಂದು ಅಪಘಾತದ ಪ್ರಕರಣ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗಿ ಇವರು ಟೀಕೆ ಮಾಡಿರ್ಬೋದು ಕೊಲೆಗಡಕ ಅನ್ನುವಂಥದ್ದನ್ನ. ಸೊ ಇವರು ಕೂಡ ಬಳಸಿರೋದು ತಪ್ಪಾಗುತ್ತೆ. ಇಲ್ಲಿ ನಾವು ಇವರು ಲೇಡೀಸ್, ಈ ಕಾರಣದಿಂದ ಇವರನ್ನ ಸೇಫ್ ಮಾಡಬೇಕು ಅನ್ನೋಂಥದ್ದು ನಿಟ್ಟು ಬರಲ್ಲ. ಯಾರು ಏನೇ ಆಗ್ಲಿ ಕಲಾಪದಲ್ಲಿ, ಸದನದಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಬಿಟ್ಬಿಟ್ಟು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಷ್ಟೇ ನಿಮ್ಗೆ ಅಲ್ಲಿ ಇರುವಂತದ್ದು ಜಾಗ. ಅದನ್ನ ಬಿಟ್ಬಿಟ್ಟು ನೀವು ಅವನ ಆ ತಪ್ಪು ಮಾಡಿದ, ಈ ತಪ್ಪು ಮಾಡಿದ, ಓಕೆ ಅದಕ್ಕೆ ಸಂಬಂಧಪಟ್ಟಾಗ ನಿಮ್ದೇ ಸರ್ಕಾರ ಇದೆ, ಕಾನೂನು ಕ್ರಮ ಕೈಗೊಳ್ಳಿ, ತನಿಖೆ ನಡೆಸ್ರಿ. ನೀವು ಕೊಲೆಗಡಕ ಅನ್ನುವಂಥ ಒಂದು ಪದವನ್ನು ಬಳಸಿದ್ರೆ ಅದು ತಪ್ಪಾಗುತ್ತೆ. ಅವರು ಪ್ರಾಸ್ಟಿಟ್ಯೂಷನ್ ಅಂತ ಪದವನ್ನು ಬಳಸಿರೋದು ಇದಕ್ಕಿಂತ 100 ಪಟ್ಟು ತಪ್ಪಾಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಸೊ ಓವರ್ ಆಲ್ ಆಗಿ ಕಾದು ನೋಡ್ಬೇಕು. ಸಭಾಪತಿಗಳು ಆಡಿಯೋ ಕ್ಲಿಪ್, ವಿಡಿಯೋ ಕ್ಲಿಪ್ ಅನ್ನ ತೆಗಿಸಿ ತೋರಿಸ್ತಾರ ಅಥವಾ ಕೇಳಿಸ್ತಾರ, ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಬಟ್ ಎಲ್ಲ ಒಂದು ಕಡೆ ಬೆಳಗಾವಿಯ ಸುವರ್ಣಸೌಧಕ್ಕೆ ಈ ಒಂದು ದಿನ ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಪ್ರಕರಣದಿಂದ ಇಡೀ ರಾಜ್ಯದ ಜನ ಈಗ ಗಮನಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಸೊ ನಮ್ಮ MLCಗಳು, ನಮ್ಮ ಸಚಿವರು ಈ ರೀತಿ ಕಿತ್ತಾಡ್ಕೊಂಡ್ರ, ಒಬ್ರು ಲೇಡಿ ಇವ್ರು ಈ ರೀತಿ ಅಂದ್ರ ಛೇ ಅನ್ನುವಂಥದ್ದು ಖಂಡಿತವಾಗಿಯೂ ಇವತ್ತು ಜನರ ಬಾಯಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗೊತ್ತಿಲ್ಲ, ಕಾದು ನೋಡೋಣ ಏನಾಗುತ್ತೆ ಅನ್ನೋದನ್ನ. ದಯವಿಟ್ಟು ಮುಂದಿನ ಬಾರಿ ನಡೆಯುವಂಥದ್ದಾಗಿರ್ಬೋದು ಅಥವಾ ನಾಳೆಯಿಂದ ನಡೆಯುವಂತಾಗಿರ್ಬೋದು, ನಮ್ಮೂರಲ್ಲೇ ನಿಮ್ಮೂರಲ್ಲೇ ಆಯ್ಕೆ ಮಾಡಿ ಕಳಿಸಿರ್ತಾರಲ್ಲ ನಿಮ್ಮನ್ನ, ಆ ಊರಿನ ಸಮಸ್ಯೆಗಳ ಬಗ್ಗೆ ಮಾತಾಡಿ. ಅದ್ ಬಿಟ್ಬಿಟ್ಟು ಬೇಡದೇ ಇರೋಂಥ ಕಾಂಟ್ರವರ್ಸಿಗಳಿಲ್ಲಿ ಅನಾವಶ್ಯಕ. ಸೊ ಈಗ ಇಲ್ಲಿ ಇದ್ ನಡೀತೈತೆ ಸಂಸತ್ತಲ್ಲಿ, ಅಲ್ಲಿ ರಾಹುಲ್ ಗಾಂಧಿ ಅವರು ಯಾರೋ ಸಂಸದನ ಮೇಲೆ ಕೈ ಮಾಡಿದ್ದಾರೆ, ಹೊಡೆದ್ಬಿಟ್ಟಿದ್ದಾರೆ, ಗುಂಡಾಗಿರಿ ಮಾಡಿದ್ದಾರೆ ಅನ್ನೋದು ಅಲ್ಲೊಂದು ಪ್ರಕರಣ ನಡೀತೈತೆ. ಈ ಕಡೆ ಕಾಂಗ್ರೆಸ್ನವ್ರು ಆರೋಪ ಮಾಡ್ತಿರೋಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಕಾಲ್ಗೆ ಹೊಡೆದಿದ್ದಾರೆ, ಅವರನ್ನು ಕೂಡ ಆಕ್ರಮಣ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನೋಂಥದ್ದನ್ನ ಇವರು ಕೂಡ ಆರೋಪ ಮಾಡ್ತಿದ್ದಾರೆ. ಸೊ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಎಲ್ಲಿಗೆ, ಯಾವ ಜಾಗಕ್ಕೆ? ಏನ್ ಜೈಲಲ್ಲಿ ಇದ್ದೀರಾ ನೀವು ಹೊಡೆದಾಡಕ್ಕೆ, ಇಲ್ಲ ಪೊಲೀಸ್ ಕಸ್ಟಡಿಲಿ ಇದ್ದೀರಾ ನೀವು, ಯಾರು ಎಂಕ್ವೈರಿ ಮಾಡ್ತಾರ, ವಿಚಾರಣೆ ಮಾಡ್ತಾರ ನಿಮ್ಮನ್ನ? ಒಂದು ಅರ್ಥ ಆಗ್ತಿಲ್ಲ. ನೀವು ಹೋಗಿರೋಂಥ ಜಾಗ ಎಂತದ್ದು, ನೀವು ಕೂತ್ಕೊಂಡಿರುವಂಥ ಸೀಟ್ ಎಂತದ್ದು, ನಿಮ್ಮನ್ನ ಕಂಪ್ಲೀಟ್ ಅಲ್ಲಿರುವಂಥ ಎಲ್ಲಾ ಕ್ಯಾಮ್ರಾಗಳು ಕೂಡ ನಿಮ್ಮನ್ನ ಸೆರೆ ಹಿಡಿತಾ ಇರ್ತವೆ, ನೀವು ಬಳಸುವಂಥ ಭಾಷೆ ಎಂತದ್ದು, ನಾಚಿಕೆ ಆಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗಳನ್ನ ಆಯ್ಕೆ ಮಾಡಿ ಕಳಿಸಿದ್ರಲ್ಲ ಈ ಜನ, ಅವ್ರಿಗೆ ನಾಚಿಕೆ ಆಗ್ಬೇಕು. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.